ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಹಾಗೂ ಕರ್ನಾಟಕ ರಾಜ್ಯದ ಇನ್ನುಳಿದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ GPSTR ಆಗಿರಬಹುದು, HSTR ಆಗಿರಬಹುದು, CTET ಆಗಿರಬಹುದು, KSET ಆಗಿರಬಹುದು, ಇನ್ನುಳಿದಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವು ಕ್ಲಾಸನ್ನು ಮಾಡ್ತಾ ಇದ್ವಿ ಸ್ನೇಹಿತರೆ. ಇವತ್ತು ನಿನ್ನೆ ನಾವು ಏನು ಮಾಡಿದ್ವಿ ರೀ, 2024ರಲ್ಲಿ ಕೇಳಿರ್ತಕ್ಕಂತಹ TET ಪ್ರಶ್ನೆ ಪತ್ರಿಕೆ 1 ಕನ್ನಡ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಅಧ್ಯಯನ ಮಾಡ್ತಾ ಬಂದಿದ್ವಿ. ಇವತ್ತೇನು ಮಾಡೋಣ್ರಿ, 2024 ಪೇಪರ್ 2ನಲ್ಲಿ ಕೇಳಿರ್ತಕ್ಕಂತಹ ಕನ್ನಡ ಬೋಧನಾಶಾಸ್ತ್ರ ಮತ್ತು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕ್ವಶನ್ಗಳು ಬಂದಾವ, ಹಿಂದೆ ಆ ಕ್ವಶನ್ಗಳು ರಿಪೀಟ್ ಆಗ್ಯಾವೋ ಇಲ್ವೋ, ಮತ್ತು ಯಾವ ರೀತಿ ಕ್ವಶನ್ಗಳು ಫ್ರೇಮ್ ಆಗ್ಯಾವ ಅಂತಕ್ಕಂಥ ಮಾಹಿತಿಯನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ನೇರವಾಗಿ ಟೈಮನ್ನು ವೇಸ್ಟ್ ಮಾಡಲಾರ್ದ ವಿಷಯಕ್ಕೆ ಬರೋಣ ಸ್ನೇಹಿತರೆ. ನೋಡ್ರಿ, ಕ್ವಶನ್ ಹೆಂಗೈತಿ. ಕ್ವಶನ್ ನಂಬರ್ 21, ಉದಾಹರಣೆಗಳ ಸಂಗ್ರಹ, ಪರಿಶೀಲನೆ, ಸಾಮಾನ್ಯ ಗುಣಲಕ್ಷಣಗಳು, ನಿಯಮ, ಸೂತ್ರವನ್ನು ನಿರೂಪಿಸುವುದು ಈ ಬೋಧನಾ ಪದ್ಧತಿಯ ಅನುಕ್ರಮ ಹಂತಗಳಾಗಿವೆ. ನೋಡ್ರಿ ಹೆಂಗಾದ ಕ್ವಶನ್. ಕೇಳುವುದು ಅನುಗಮನ ನಿಗಮನ ಪದ್ಧತಿಯ ಮೇಲೆ ಡೆಫಿನೆಟ್ ಆಗಿ ಕ್ವಶನ್ ಕೇಳ್ತಾನ್ರಿ 100%. ನೋಡ್ರಿ, ಒಂದಿಷ್ಟು ಟಾಪಿಕ್ಗಳನ್ನ ನಿಮಗೆ ಹೇಳ್ತೀನಿ ರೀ. ಅನುಗಮನ ನಿಗಮನ ಪದ್ಧತಿ ಆಗಿರಬಹುದು, ಪದ್ಯ ಬೋಧನಾ ವಿಧಾನ ಆಗಿರಬಹುದು, ಗದ್ಯ ಬೋಧನಾ ವಿಧಾನ ಆಗಿರಬಹುದು, LSRW ಬಗ್ಗೆ ಆಗಿರಬಹುದು, ತದನಂತರ ಭಾಷಾ ಕೌಶಲ್ಯವನ್ನು ಮಗುವಿನಲ್ಲಿ ಯಾವ ರೀತಿ ನಾವು ಅಳವಡಿಕೆ ಮಾಡ್ಕೊಳ್ಳೋರ ಬಗ್ಗೆ ಆಗಿರಬಹುದು, ಬೋಧನಾ ಕಲಿಕೋಪಕರಣಗಳ ಬಗ್ಗೆ ಆಗಿರಬಹುದು, TLM ಅಂತ ಕರಿತೀವಿ, TLM ಅಂತ ಕರಿತೀವಲ್ಲ ಅದು, ತದನಂತರ FLN ಬಗ್ಗೆ ಆಗಿರಬಹುದು. ಆಮೇಲೆ ಜಾಸ್ತಿ ಫೋಕಸ್ ಆಗೋದು ಮೌಲ್ಯಮಾಪನದ ಮೇಲೆ ಕ್ವಶನ್ಗಳು ಫ್ರೇಮ್ ಆಗ್ತವ. ಸಂಕಲನಾತ್ಮಕ ಮೌಲ್ಯಮಾಪನ ಅಂದ್ರೇನು, ರೂಪಣಾತ್ಮಕ ಮೌಲ್ಯಮಾಪನ ಅಂತಂದ್ರೇನು, ಕಲಿಕಾ ಮೌಲ್ಯಮಾಪನ ಅಂತಂದ್ರೇನು, ಕಲಿಕೆಗಾಗಿ ಮೌಲ್ಯಮಾಪನ ಅಂತಂದ್ರೇನು, ಈ ರೀತಿ ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ವಿಷಯ ಅಂದರೆ ಟಾಪಿಕ್ಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಕ್ವಶನ್ಗಳು ಹೆಂಗೆ ಬೇಕಾದಂಗೆ ಬರ್ಬೋದು. ನೇರವಾಗಿರ್ತಕ್ಕಂಥ 1 ಲೈನರ್ ಕ್ವಶನ್ ಇರಬಹುದು, ಅಥವಾ ಅಪ್ಲೈಡ್ ಕ್ವಶನ್ ಇರಬಹುದು, ಅಥವಾ ಹೇಳಿಕೆ ರೂಪದ ಕ್ವಶನ್ ಇರ್ಬೋದು. ಹೆಂಗೆ ಬೇಕಾದಂಗೆ ಕ್ವಶನ್ ಕೇಳ್ಬೋದು. ಆದರೆ ಒಂದಿಷ್ಟು ಟಾಪಿಕ್ಗಳ ಮೇಲೆ ಪ್ರಶ್ನೆಯನ್ನು ಕೇಳಣ್ರಿ. ಬೇಕಾದಂಗೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗೇ ಆಗ್ತೈತಿ. ಈ ಸದ್ಯದ್ದಿರ್ತಕ್ಕಂಥ ಈಗೇನು ಫಸ್ಟ್ ಕ್ವಶನ್ ಅದಲ್ಲ, ಇದು 21ನೇದು. ಉದಾಹರಣೆಗಳ ಸಂಗ್ರಹ ಮಾಡ್ಕೋತೀವಿ, ಆ ಉದಾಹರಣೆಗಳನ್ನ ನಾವು ಪರಿಶೀಲನೆ ಮಾಡ್ತೀವಿ, ತದನಂತರ ಅದರ ಸಾಮಾನ್ಯ ಗುಣಲಕ್ಷಣ ನೋಡ್ಕೋತೀವಿ, ನಿಯಮವನ್ನು ನೋಡ್ತೀವಿ. ಇದನ್ನು ನಾವು ಅನುಗಮನ ಪದ್ಧತಿ ಅಂತ ಕರಿತೀವಿ. ಸೇಮ್ ಇದರ ಉಲ್ಟಾ, ನಿಯಮವನ್ನು ಅದನ್ನು ಪರಿಶೀಲನೆ ಮಾಡಿ ನಂತರ ನಾವು ಉದಾಹರಣೆಗಳಿಗೆ ಬಂದ್ವಿ ಅಂತಂದ್ರೆ ಅದನ್ನು ನಾವು ನಿಗಮನ ಪದ್ಧತಿ ಅಂತ ಕರಿತೀವಿ. ಈ ಅನುಗಮನ ನಿಗಮನ ಪದ್ಧತಿಯ ಮೇಲೆ ಜಾಸ್ತಿ ಕ್ವಶನ್ಗಳು ಫ್ರೇಮ್ ಆಗ್ತವೆ. ಇದೇ ಕ್ವಶನ್ ಅನುಗಮನ ನಿಗಮನ ಪದ್ಧತಿಯ ಮೇಲೆ ಫ್ರೇಮ್ ಆಗೈತೆ ಅನ್ನೋದು ನಮಗೆ ಜಲ್ದಿ ಗೊತ್ತಾಗಂಗಿಲ್ಲ. ಯಾಕಂದರೆ ಕ್ವಶನ್ಗಳು ಕೆಲವೊಂದು ಸಲ ಅಪ್ಲೈಡ್ ಇರುವುದರಿಂದ ಏನಾಗ್ತೈತೆ ರೀ, ಕನ್ಫ್ಯೂಷನ್ ಮಾಡ್ತವೆ. ಅದಕ್ಕೆ ಸ್ವಲ್ಪ ಓದು ಮುಂದೆ ಸೂಕ್ಷ್ಮವಾಗಿ ಓದ್ಕೊಂಡ್ರೆ ಮುಗೀತು. ಇದು ಕೆಳಗಿನ ಕ್ವಶನ್ ನೋಡ್ರಿ. ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಇವು ಪ್ರಜಾಪ್ರಭುತ್ವದ ಮೌಲ್ಯಗಳು. ಬಹಳ ಸಲ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ರೀ ಇದು. 2-3 ಸಲ TETನಲ್ಲಿನೇ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಇವು ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮೌಲ್ಯಗಳಾಗ್ತವ. ಈ ಕ್ವಶನ್ ನೋಡ್ರಿ ಹೆಂಗೈತಿ, ಬಿಡ್ಸಾಕ ಎಷ್ಟು ಚಂದಾದ ಕ್ವಶನ್ ಇದು. ಕನ್ನಡ ಭಾಷಾ ಶಿಕ್ಷಕರು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ, 9ನೇ ತರಗತಿಯಲ್ಲಿ ಬೆಡಗಿನ ತಾಣ ಜಯಪುರ ಹಾಗೂ 10ನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯ ಪಾಠಗಳನ್ನು ಬೋಧಿಸುತ್ತಾರೆ. ಹಾಗಾದರೆ ಇಲ್ಲಿ ಈ ವಿಧಾನವನ್ನು ತಿಳಿಯಬಹುದಾಗಿದೆ. ಕ್ವಶನ್ ನೋಡ್ರಿ ಎಷ್ಟು ಮಜಾ ಐತಿದು, ಎಷ್ಟು ಚಂದ ಅದ. ಈ ಕ್ವಶನ್ಗೆ ಸಂಬಂಧಪಟ್ಟಂತೆ 2-3 ನಿಮಿಷ ಕಾಲ ನಾನು ಮಾತಾಡ್ತೀನಿ. ಭಾಳ ಸೂಕ್ಷ್ಮ ಐತ್ರಿ ಕ್ವಶನ್ ಇದು. ನೋಡ್ರಿ, ಕನ್ನಡ ಭಾಷಾ ಶಿಕ್ಷಕನು 8ನೇ ತರಗತಿಯಲ್ಲಿ ತಲಕಾಡಿನ ವೈಭವ, 9ನೇ ತರಗತಿಯಲ್ಲಿ ಬೆಡಗಿನ ತಾಣ ಜಯಪುರ, 10ನೇ ತರಗತಿಯಲ್ಲಿ ಲಂಡನ್ ನಗರ ಎಂಬ ಪ್ರವಾಸ ಕಥನದ ಗದ್ಯ ಪಾಠಗಳನ್ನು ಬೋಧಿಸುತ್ತಾರೆ. ಹಾಗಾದರೆ ಈ ವಿಧಾನವನ್ನು ತಿಳಿಯಬಹುದು. ಯಾವ ವಿಧಾನ? ಅಂತರ್ಗತ ವಿಧಾನನೋ, ರಚನಾತ್ಮಕ ವಿಧಾನನೋ, ನಿಗಮನ ವಿಧಾನನೋ, ಸುರುಳಿಯಾಕಾರ ವಿಧಾನನೋ? ಇಲ್ಲಿ ಸುರುಳಿಯಾಕಾರದ ವಿಧಾನ ನಮಗೆ ಪ್ರಮುಖ ಆಗ್ತದೆ. ಯಾಕೆ ಸರಿ? ಹಳೆಯ ಕ್ವಶನ್ ಪೇಪರ್ ಅಂದ್ರೆ ನೀವು ಈ ಮುಂಚೆ ಕೇಳಿರ್ತಕ್ಕಂಥ TET ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡ್ರಿ. ಅಲ್ಲಿ ನಮಗೆ ಯಾವುದೇ ಒಂದು ಪಾಠವನ್ನು, ಯಾವುದೇ ಒಂದು ಪದ್ಯವನ್ನು ಮಕ್ಕಳಿಗೆ ನಾವು ಮನಮುಟ್ಟುವಂತೆ ತಿಳಿಸ್ಬೇಕಂತಂದ್ರೆ ನಮಗೆ ಮೇನ್ ಬೇಕಾಗಿರ್ತಕ್ಕಂಥದ್ದು ಏನು ರೀ? ಪಾಠ ಯೋಜನೆ. ಆ ಪಾಠ ಯೋಜನೆ ಯಾವ ರೀತಿ ಸಾಕ್ತದೆ ರೀ? ಒಂದೊಂದು ಹಂತವಾಗಿ ಸಾಕ್ತಾ ಹೋಗ್ತದೆ.
ಅದನ್ನೇ ಸುರುಳಿ ಆಕಾರ ವಿಧಾನ. ನೋಡಿರಿ ಪೇಪರ್ 1ನಲ್ಲಿ ಏನು ಕೇಳ್ರಿ, ಇದು ಪಾಠ ಯೋಜನೆ ಈ ವಿಧಾನವನ್ನು ಯಾವ ವಿಧಾನವನ್ನು ಅಳವಡಿಸಿಕೊಂಡು ಬಂದಿದೆ ಅಂತ ಕ್ವಶನ್ ಆಗಿತ್ತು ರೀ. ಪೇಪರ್ ಫಸ್ಟ್ ನೀವು ತೆಗೆದು ನೋಡ್ಬೋದು, ಅಥವಾ ಹಿಂದೆ ಏನು ಕ್ಲಾಸ್ ಐತಲ್ಲ ಅದ್ರಾಗ ನೋಡ್ಕೋಬಹುದು. ಕ್ವಶನ್ ನೋಡ್ರಿ ಹೆಂಗೆ ತೆಗ್ದಾನ. ಕೇಳುವುದು ಇಲ್ಲಿ ಪಾಠ ಯೋಜನೆ ಅಂದ್ರೆ ಮಕ್ಕಳಿಗೆ ನಾವು ಯಾವ ಒಂದು ವಿಧಾನದ ಮೂಲಕನೇ ಪಾಠ ಮಾಡ್ತೀವಿ ಅನ್ನೋದನ್ನು ಕೇಳೋಣ. ಬಟ್ ಈ ರೀತಿ ಕ್ವಶನ್ಗಳನ್ನ ಟ್ವಿಸ್ಟ್ ಮಾಡಿದಾಗ ಪಟಕ್ಕನೆ ನಮಗೆ ಅರ್ಥ ಆಗೋದಿಲ್ಲ. ಇಂಥ ಕ್ವಶನ್ಗಳನ್ನ ಯಾವಾಗ ನಮಗೆ ಪರ್ಫೆಕ್ಟ್ ಆಗ್ತಾ ಬರ್ತಾವ, ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಆ ಕ್ವಶನ್ ಪೇಪರ್ಗಳ ಮಟ್ಟಕ್ಕೆ ನಾವು ಇಳಿದಾಗ ಮಾತ್ರ ಅದು ನಮಗೆ ಅರ್ಥ ಆಗ್ತಾ ಹೋಗ್ತದ. ಪಟಕ್ಕ ನನಗೆ ಗೊತ್ತಾಗ್ತದ್ರಿ ಸುರುಳಿ ಆಕಾರದ ವಿಧಾನ ಇದೇ ಹೆಂಗ್ರಿ ಇದು ಸುರುಳಿ ಆಕಾರ ವಿಧಾನ. ನೋಡ್ರಿ ಒಂದು ಪಾಠ ಯೋಜನೆ ಅಂತಂದ್ರೆ ಅದು ನಿರಂತರವಾಗಿ ಸಾಕ್ತಾ ಇರ್ತೈತ್ರಿ. ಹೌದ್ರಿ, ಯಾವುದೇ ಒಂದು ಪಾಠ, ಈಗ ಸಪೋಸ್ ನಾನು ತಲಕಾಡಿನ ವೈಭವ ಪಾಠವನ್ನು ಹೇಳಕತ್ತೀನಿ ಅಂತಂದ್ರೆ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಪಾಠ ಯೋಜನೆಯನ್ನು ಮಾಡ್ಕೋಬೇಕ್ರಿ. ಪಾಠ ಯೋಜನೆಯನ್ನು ಮಾಡಿಕೊಂಡು ಮಕ್ಕಳಿಗೆ ಹಲವಾರು ಚಟುವಟಿಕೆಗಳ ಮೂಲಕನೋ ಅಥವಾ ವಿಭಿನ್ನವಾಗಿರ್ತಕ್ಕಂತಹ TLMಗಳನ್ನು ಬಳಸುವುದರ ಮೂಲಕನೋ ಅಥವಾ ಕಥನ ಪದ್ಧತಿ ಯಾವುದೇ ಒಂದು ವಿಧಾನ ಅಂದ್ರೆ ಸಿರೀಸ್ ವೈಸ್ ನಾವಲ್ಲಿ ಮೌಲ್ಯಮಾಪನ ಮಾಡ್ತೀವಿ, ನಿರಂತರ ಮೌಲ್ಯಮಾಪನವನ್ನು ಮಾಡ್ತೀವಿ, ಎಲ್ಲನೂ ಮಾಡ್ಕೋತ ಬರ್ತೀವಲ್ಲ. ಇದು ಒಂದು ಎಂಥ ವಿಧಾನ ಅಂತಂದ್ರೆ ಸುರುಳಿ ಆಕಾರದ ವಿಧಾನ. ನೋಡ್ರಿ ಎಷ್ಟು ಚಂದ ಅದು ಕ್ವಶನ್, ಇದು ಎಷ್ಟು ಮಜಾ ಐತೆ ನೋಡ್ರಿ ಕ್ವಶನ್ ಇದು. ಕೇಳೋದು ನೋಡ್ರಿ, ಇಂದ ಪೇಪರ್ ಫಸ್ಟ್ನಾಗ ಏನು ಕೇಳಿದ ಕ್ವಶನ್, ಪಾಠ ಯೋಜನೆಯು ಈ ಕೆಳಗಿನ ಯಾವ ಹೇಳಿಕೆಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದ. ಅದರಾಗ 3 ಗದ್ಯ ಬೋಧನೆಗೆ ಸಂಬಂಧಪಟ್ಟಿದ್ರೆ ಇದು ಕ್ವಶನ್ ನೆನಪಿರಲಿ. ಗದ್ಯ ಬೋಧನೆಗೆ ಸಂಬಂಧಪಟ್ಟಿದ್ದೆ ಅಲ್ಲಿ ಕ್ವಶನ್ ಏನು ಕೇಳಿದ್ದಲ್ರಿ, ಪಾಠ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಅಂಶ ಸೂಕ್ತವಾಗಿದೆ ಅಂತ ಕ್ವಶನ್ ಕೇಳಿದ್ದ. 3-4 ಆಪ್ಷನ್ಗಳು ಸರಿನೇ ಇದ್ವು ಅಲ್ಲಿ. ಬಟ್ ಸುರುಳಿ ಆಕಾರ ವಿಧಾನ ಆ 3 ಆಪ್ಷನ್ಗಳನ್ನು ತೆಗೆದುಕೊಂಡು ಹೋಗಿ ಹೊಂಟಿತ್ತು. ಅಂದ್ರೆ ಈ ಸುರುಳಿ ಆಕಾರ ಪದ್ಧತಿ ನಮಗೆ ಪ್ರಮುಖವಾಗ್ತದೆ. ನೋಡ್ರಿ ಎಷ್ಟು ಕ್ವಶನ್ನ ಫ್ರೇಮ್ ಮಾಡೋದು ಎಷ್ಟು ಚಂದ ಫ್ರೇಮ್ ಮಾಡ್ತಾನೆ. ಕ್ವಶನ್ ಸಿಲೆಬಸ್ ಇರೋದು ಅದನ್ನೇ, ಎಲ್ಲರೂ ಓದ್ಕೊಳ್ಳೋದು ಅದನ್ನೇ. ಬಟ್ ಯಾವ ರೀತಿ ಇಲ್ಲಿ ಕ್ವಶನ್ಗಳು ಅರೈಸ್ ಆಗ್ತಾವ, ಟ್ವಿಸ್ಟ್ ಆಗ್ತಾವ್ರಿ ಕ್ವಶನ್ ಪೇಪರ್ಗಳು. ಟಫ್ ಇರಂಗಿಲ್ಲ ಕ್ವಶನ್ ಪೇಪರ್ಗಳು. ಆ ಕ್ಲಿಷ್ಟತಾ ಮಟ್ಟವನ್ನು ಏನು ಮಾಡ್ತಾರೆ ರೀ ಅವರು ಏರಿಸ್ತಾ ಹೋಗ್ತಾರೆ. ಯಾಕಂದ್ರೆ ಕಾಂಪಿಟೇಟಿವ್ ಯುಗ ರೀ, ಭಾಳಷ್ಟು ಕಾಂಪಿಟೇಷನ್ ಐತಿ. ಅದಕ್ಕೆ ನಮ್ಮ ಸ್ಟಡಿ ಭಾಳ ಏಕಾಗ್ರತೆಯಿಂದ ಸಾಗಬೇಕಾಗ್ತದೆ. ಈ ಒಂದು ದಿನಮಾನಗಳಲ್ಲಿ TET ಟಫ್ ಇಲ್ರಿ, ಭಾಳ ಸರಳ ರೀ, ಅಗದಿ ಸರಳ. ಎಷ್ಟೋ ಕ್ವಶನ್ಗಳನ್ನ ನೀವು ಕೇವಲ ನಿಮ್ಮ ಕಾಮನ್ ಸೆನ್ಸ್ ಮೇಲೇ ಹಾಕಿ ಬರ್ತೀರಿ. ಬಟ್ ಅಲ್ಲಿ ಇಂಥವು ಟ್ವಿಸ್ಟ್ ಕ್ವಶನ್ಗಳನ್ನ ಕೇಳಿಬಿಟ್ನಂತಂದ್ರೆ ಪಟ್ ಅಂತ ನಮಗೆ ಆನ್ಸರ್ ಹಾಕಕ್ಕೆ ಬರೋಂಗಿಲ್ಲ. ಆವಾಗ ನಮ್ಮ ಪೂರ್ವ ನಿಯೋಜಿತ ಏನು ಕಾರ್ಯ ನಾವು ಮಾಡಿರ್ತೀವಲ್ಲ, ಅಂದ್ರೆ ಹಿಂದೆ ಏನು ಪ್ರಾಕ್ಟೀಸ್ ಮಾಡಿರ್ತೀವಲ್ಲ ಅದು ಮಾತ್ರ ನಮ್ಮ ಕೆಲಸಕ್ಕೆ ಬರ್ತದ. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾಳ ಚಂದ ಅದ್ರಿ ಇದನ್ನು ಕ್ವಶನ್. 2005 ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಒಂದು ಕ್ವಶನ್ ಕೇಳ್ತಾನೆ ರೀ, ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಎಲ್ಲಾದರೂ ಕೇಳ್ಬೋದವ. ಕನ್ನಡ ಬೋಧನಾಶಾಸ್ತ್ರದಾಗನಾದರೂ ಕೇಳಿ, ಇಂಗ್ಲೀಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೇಳಿ, ಬೇಕಾದ ಫೀಲ್ಡ್ನಾಗ ಕೇಳಿ, ಒಂದು 2005 ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಕೇಳ್ತಾನೆ. ಇಲ್ಲೇನು ಕೇಳೋಣ ಕ್ವಶನ್, 2005 ರಾಷ್ಟ್ರೀಯ ಪಠ್ಯಕ್ರಮವು ಈ ಕೆಳಗಿನ ವೈಶಿಷ್ಟ್ಯಗಳನ್ನು ಹೊಂದಿದೆ. ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು. ಎಸ್, 100% ಆಗಿ ನೋಡ್ರಿ, ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು. ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು. ಭಾಳ ಸರಳ ಆದ್ರಿ. 2 ಸೆಂಟೆನ್ಸ್ಗಳು ಇಲ್ಲಿ ಸರಿಯಾದವ. 2 ಸೆಂಟೆನ್ಸ್ಗಳು ಸರಿಯಾದವ, 1 ಮತ್ತು 2 ಸರಿಯಾಗಿವೆ. ರಾಷ್ಟ್ರಕವಿ ಎಂ ಗೋವಿಂದ ಪೈಯವರ ತಾಯೇ ಬಾರೆ ಮೊಗವತೋರೆ ಪದ್ಯದ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಅವರ ಭಾರತ ಜನನಿಯ ತನುಜಾತೆ ಪದ್ಯವನ್ನು ಪೂರಕವಾಗಿ ಶಿಕ್ಷಕರು ಬೋಧಿಸಿದರೆ ಇದು ನಿಮಗೆ ಈ ವಿಧಾನವನ್ನು ತಿಳಿಸುತ್ತದೆ. ಯಾಕಂದ್ರೆ ಸಮ್ಮಿಳಿತವಾಗಿ ಒಂದೊಂದು, ಈಗ ನಾನು ರಾಷ್ಟ್ರಕವಿ ಗೋವಿಂದ ಪೈಯವರ ತಾಯಿ ಬಾರೆ ಮೊಗವ ತೋರೆ ಅಂತಕ್ಕಂಥ ಪದ್ಯವನ್ನಾಗಿರ್ಬೋದು, ಕುವೆಂಪುರವರು ಬರೆದಿರ್ತಕ್ಕಂಥ ಭಾರತ ಜನನಿಯ ತನುಜಾತೆ ಪದ್ಯ, ಎರಡೂ ಇಲ್ಲೇನಾಗ್ತಾವ್ರಿ ಸಮ್ಮಿಳಿತಗೊಂತಾವ. ಇಲ್ಲಿ ಅನುಗಮನ ಪದ್ಧತಿ ಅಂತ ಹಾಕಾರ ಅಲ್ಲ, ರಚನಾತ್ಮಕ ವಿಧಾನ ಆಗೋದಿಲ್ಲ. ಸುರುಳಿ ಆಕಾರ ಅಂದ್ರೆ ನೋಡೇ ಬಿಟ್ಟು ಎಷ್ಟು ಮಜಾ ಐತೆ ನೋಡ್ರಿ ಕ್ವಶನ್ ಪೇಪರ್. ಪ್ರತಿಯೊಂದು ಆಪ್ಷನ್ಗೂ ಅರ್ಥ ಇರ್ತದ, ಪ್ರತಿಯೊಂದು ಶಬ್ದಕ್ಕೂ ಅರ್ಥ ಇರ್ತದ. ಹೀಗೆ ಒಂದೊಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊತ ಹೋಗ್ಬೇಕಾಗ್ತೈತಿ. ನೋಡ್ರಿ, ಸಮ್ಮಿಳಿತ ವಿಧಾನ. ಯಾಕಂದ್ರೆ ತಾಯಿ ಬಾರೆ ಮೊಗವತ್ತೋರೆ ಆ ಪದ್ಯವನ್ನು ಬೋಧನೆ ಮಾಡೋದನ್ನೇ ಒಂದು ರೋಮಾಂಚನಕಾರಿ. ಅದರೊಂದಿಗೆ ಭಾರತ ಜನನಿಯ ತನುಜಾತೆ ಎಂತಕ್ಕಂಥ ಕನ್ನಡದ ನುಡಿ ವೈಭವ, ಕನ್ನಡ ಭಾಷೆಯ ಮಹತ್ವ, ಕನ್ನಡಕ್ಕೆ ಇರ್ತಕ್ಕಂಥ ಶಕ್ತಿ, ಆ ಒಂದು ಕನ್ನಡದ ವೈಚಾರಿಕತೆಯನ್ನು ನಾವು ಮಕ್ಕಳಲ್ಲಿ ಮೂಡಿಸ್ಬೇಕಂತಂದ್ರೆ ಸಮ್ಮಿಳಿತ ವಿಧಾನವನ್ನು ಬಳಸಿಕೊಂಡು ನಾವು ಒಂದೊಂದು ಪದ್ಯವನ್ನು ಇನ್ನೊಂದು ಪದ್ಯದೊಂದಿಗೆ ಸಮ್ಮಿಳಿತಗೊಳಿಸಿ ನಾವು ಬೋಧನೆಯನ್ನು ಮಾಡಿದಾಗ ಆ ಒಂದು ನಾವಿಟ್ಕೊಂಡಿರ್ತಕ್ಕಂಥ ಕಲಿಕಾ ಫಲ ಆಗಿರಬಹುದು, ಕಲಿಕಾ ಮೌಲ್ಯ ಆಗಿರಬಹುದು, ಅಲ್ಲಿ ಈಡೇರ್ತದ. ನೆಕ್ಸ್ಟ್ ಕ್ವಶನ್,
ಭಾಷೆ ಅಂದರೆ ಧ್ವನಿ ಸಂಕೇತಗಳಿಂದ ಮನುಷ್ಯರ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನ ಎಂದು ಹೇಳಿದವರು ಪ್ಲೇಟೋರವರು ಹೇಳ್ತಾರೆ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಬರ್ಕೊಂಡು ಇಟ್ಕೊಳ್ಳೋದು ಭಾಳ ಉತ್ತಮ. ಯಾಕಂದ್ರೆ ಯಾವತ್ತಿನ ಕ್ವಶನ್ಗಳು ಭಾಳ ಸಲ ಇಂಥ ಕ್ವಶನ್ಗಳು ರಿಪೀಟೆಡ್ ಆಗ್ತಾವ್ರಿ. ಹೌದ್ರಿ, ಭಾಷೆ ಅಂತಂದ್ರೆ ಧ್ವನಿ ಸಂಕೇತಗಳಿಂದ ಮನುಷ್ಯನ ವಿಚಾರಗಳನ್ನು ಅಭಿವ್ಯಕ್ತಿಗೊಳಿಸುವ ಸಾಧನ ಎಂದು ಹೇಳಿದವರು ಯಾರ್ರಿ? ಪ್ಲೇಟೋರವರು. ಭಾಷಾ ಕೌಶಲ್ಯ ನೋಡ್ರಿ, ಭಾಷಾ ಕೌಶಲ್ಯಗಳ ಮೇಲೆ ಹೇಳಿಬಿಟ್ಟಿನ್ರಿ. ಒಂದು ಕ್ವಶನ್ ಫಿಕ್ಸ್ ಆಗಿರ್ತದೆ. ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಸಾಹಿತ್ಯಿಕ ಉದ್ದೇಶಕ್ಕೋಸ್ಕರನಾ? ಅಲ್ಲ. ನೋಡ್ರಿ, ವಿಚಾರ ನೀವು ಹೆಂಗೆ ಮಾಡಬೇಕು? ನಾವೊಬ್ಬ ಶಿಕ್ಷಕ, ಐ ಆಮ್ ಅ ಟೀಚರ್, ನಾನೊಬ್ಬ ಶಿಕ್ಷಕನಾಗಿ ಮಕ್ಕಳಿಗೆ ಒಂದು ಭಾಷೆಯ ಬಗ್ಗೆ ತಿಳಿಸ್ಬೇಕು. ಮಕ್ಕಳಿಗೆ ನೀವು ಭಾಷೆನ ಯಾಕೆ ತಿಳಿಸ್ತೀರಿ? ಕಾಮನ್ ಥಿಂಕಿಂಗ್ ಇದು. ಭಾಳ ದೀರ್ಘಕ್ಕೆ ಹೋಗೋದನ್ನು ಬೇಡ, ನಾವು ಕಾಮನ್ ಥಿಂಕ್ ಮಾಡ್ಬೇಕು. ನೀವು ಭಾಷಾ ಕೌಶಲ್ಯಗಳನ್ನು ಯಾಕೆ ಬೆಳೆಸ್ತೀವಿ ಮಕ್ಕಳಲ್ಲಿ? ಸಾಹಿತ್ಯಿಕ ಉದ್ದೇಶಕ್ಕಾಗಿನೋ? ಏನು ಸಾಹಿತ್ಯ ಪಠ್ಯ ಅವು ಪ್ರೈಮರಿ ಸ್ಕೂಲ್ ಮಕ್ಕಳು ಪಟಕ್ಕಂತ ಸಾಹಿತ್ಯ ಕಲ್ತ ಬಿಡ್ತಾವೇನ್ರಿ? ಇಲ್ಲ. ಇನ್ನು ನೈತಿಕ ಉದ್ದೇಶ ಬರುತ್ತೆ. ಆದ್ರೆ ಬರೀ ಕೇವಲ ನೈತಿಕ ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಭಾಷಾ ಕೌಶಲ್ಯಗಳನ್ನು ಬಳಸ್ತೀವ? ಇಲ್ಲ. ಮಾನಸಿಕ ಉದ್ದೇಶ ಅಂತೂ ಬರೋದನ್ನೇ ಇಲ್ಲ. ಭಾಷೆಯನ್ನು ಭಾಷಿಕ ಉದ್ದೇಶಕ್ಕೋಸ್ಕರ ನಾವು ಕಲಿಸ್ಬೇಕ್ರಿ. ಎಷ್ಟು ಚಂದ ಅದು ನೋಡ್ರಿ. ಇದು ಪ್ರತಿಯೊಂದು ಆಪ್ಷನ್ ಪ್ರತಿಯೊಂದಕ್ಕೂ ಅರ್ಥ ಐತಿ. ಸಾಹಿತ್ಯಿಕ ಉದ್ದೇಶ ಕಡೆಕಾಯಿತು, ನೈತಿಕ ಉದ್ದೇಶ ಬೇರೆ ಆಯಿತು, ಮಾನಸಿಕ ಉದ್ದೇಶ ಬೇರೆ ಆಯಿತು, ಇಲ್ಲಿ ಭಾಷಿಕ ಉದ್ದೇಶ ಬಂತು. ನೋಡ್ರಿ ಎಷ್ಟು ಚಂದ ಆದ ಕ್ವಶನ್ ಇದು. ಈ ರೀತಿ ನಮ್ಮ ಅಧ್ಯಯನ ಸಾಕಬೇಕು. ದಿನಕ್ಕೆ ಒಂದು ಪಾಯಿಂಟ್ ನಾವು ತಿಳ್ಕೊಂಡ್ಬಿಟ್ರೆ ಎಷ್ಟೋ ಕಲಿತೀವ್ರಿ. ಈ ಒಂದು ಆಧುನಿಕ ಯುಗದಲ್ಲಿ ನಾವು ಏನು ಮಾಡಕತ್ತೀವಿ ಅಂತ ನಮಗೆ ಗೊತ್ತಿಲ್ಲ. ಮೊಬೈಲ್ ಕೈಯಾಗಿರ್ತೈತಿ, ತಾಸುಗಟ್ಟಲೆ ಯೂಸ್ ಮಾಡಿರ್ತೀವಿ. ಏನು ಯೂಸ್ ಮಾಡೀವಂತ ವಿಚಾರ ಮಾಡಿರಿ, ಏನು ಯೂಸ್ ಮಾಡೇ ಇರಂಗಿಲ್ಲ ನಾವು. ಆ ಇಡೀ ಒಂದು ತಾಸನ್ನು ಕೇವಲ ವ್ಯರ್ಥಕ್ಕೆ ನಾವು ಅಣಿ ಮಾಡಿರ್ತೀವಿ ಹೊರತು ಒಳ್ಳೆಯದಕ್ಕೋಸ್ಕರ ಉಪಯೋಗ ಮಾಡ್ಕೊಂಡಿರಂಗಿಲ್ಲ. ನೋಡ್ರಿ, ಎಷ್ಟು ನಾಲೆಜ್ ಐತೆ ಅಂತಂದ್ರೆ ಆನ್ಲೈನ್ ಫೀಲ್ಡ್ನಾಗ ಯಾವ್ಯಾವ ದೊಡ್ಡ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಕೇಳ್ರಿ. ಎಷ್ಟೋ ಪಂಡಿತರ IAS ಆಫೀಸರ್ ಆದಾರ, ಆಮೇಲೆ KS ಆಫೀಸರ್ಗಳಾದಾರ, ಅವ್ರ ಇಂಟರ್ವ್ಯೂಗಳನ್ನು ಕೇಳ್ರಿ. ಎಷ್ಟೋ ನಾಲೆಜ್ ಸಿಗ್ತದೆ ನಮ್ಗೆ, ಎಷ್ಟೋ ಬೇಕಾದಂಥ ನಾಲೆಜನ್ನು ಪಡ್ಕೋಬೋದು. ಆದ್ರೆ ಅಂಥ ಉದ್ದೇಶಕ್ಕೋಸ್ಕರ ಯಾರು ಮೊಬೈಲ್ಗಳನ್ನು ಬಳಸ್ತೀರಿ, ಡೆಫಿನೆಟ್ ಆಗಿ ನೀವು ಸಕ್ಸಸ್ ಆಗೇ ಆಗ್ತೀರಿ. ಯಾವುದೋ ಒಂದು ವೇಸ್ಟ್ ಆಗಿರ್ತಕ್ಕಂಥ ಕಾರಣಕ್ಕೆ ನಾವು ಅದನ್ನು ಬಳಸ್ಕೋತ ಹೋದ್ರೆ ಟೆಕ್ನಾಲಜಿಯನ್ನು, ಅದು ನಮ್ಮನ್ನು ಎಂದೂ ಉದ್ಧಾರ ಮಾಡೋಂಗಿಲ್ಲ. ಯಾಕಂತಂದ್ರೆ ಒಂದು ವಸ್ತು ಸಮಾಜದಲ್ಲಿ ಐತಿ ಅಂತಂದ್ರೆ ಅದರಿಂದ ಅಷ್ಟೇ ಉಪಯೋಗ ಆಗ್ತೈತಿ ಮತ್ತು ಅಷ್ಟೇ ದುರುಪಯೋಗನೂ ಆಗ್ತೈತಿ. ಯಾವುದನ್ನು ನೀವು ಪಡ್ಕೋತಿರಲ್ಲ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಅದಕ್ಕೆ ಸ್ವಾಮಿ ವಿವೇಕಾನಂದರವರು ಅವಾಗ ಹೇಳ್ಯಾರ, ನಿಮ್ಮ ಭವಿಷ್ಯದ ನಿರ್ಮಾತೃಗಳು ನೀವೇ. ನೋಡಿ ಎಷ್ಟು ಚಂದ ಆದ ಕ್ವಶನ್ಗಳು. ನೆಕ್ಸ್ಟ್ ಕ್ವಶನ್ಗೆ ಹೋಗಮ್ಮ. ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಅಂತಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಅರ್ಥ ಕೇಳಿಸುವಿಕೆ, ಅಂದ್ರೆ ಕೇಳ್ಕೊಳ್ಳೋದು. ಆಲಿಸುವಿಕೆ LSRW ಅಂತ ಕರಿತೀವಲ್ಲ, ಭಾಳ ಮುಖ್ಯ ಆಗ್ತದೆ ರೀ. ಅಂದ್ರೆ ಸ್ವೀಕೃತಿ ಕೌಶಲ್ಯಗಳು ಮತ್ತು ಏನ್ರಿ ರಿಸೆಪ್ಟಿವ್ ಸ್ಕಿಲ್ ಅಂತ ಕರಿತೀವಿ. ಅಂದ್ರೆ ಎರಡನ್ನು ನಾವು ತಿಳ್ಕೊತೀವಿ, ಇನ್ನೊಂದನ್ನು ಉತ್ಪಾದನೆಯ ಮೂಲಕ ಹೊರ ಹಾಕ್ತೀವಿ. ಸರ್ ಹೆಂಗ್ರಿ ಅಂತಂದ್ರೆ ಈಗ LSRW ಲಿಸ್ನಿಂಗ್, LSRW ಲಿಸ್ನಿಂಗ ಏನು ಮಾಡ್ತೀವಿ? ಕೇಳ್ತೀವಿ. ಆಮೇಲೆ ಸ್ಪೀಕಿಂಗ ಮಾತಾಡೋದು, ರೈಟಿಂಗ ಬರೆಯುವುದು, ರೀಡಿಂಗ ಓದುವುದು. ಇಲ್ಲಿ ನಾವು ಕೇಳುವಿಕೆ ಮತ್ತು ಓದುವಿಕೆಯಿಂದ ಜ್ಞಾನವನ್ನು ಪಡ್ಕೋತೀವಿ. ಅಂದ್ರೆ ಅದನ್ನು ನಾವು ಸ್ವೀಕೃತಿ ಮಾಡ್ತೀವಿ. ಕ್ವಶನ್ ಕೇಳ್ರಿ, ಭಾಳ ಸಲ ಕ್ವಶನ್ ಕೇಳ್ತಿರ್ತಾನೋ, ಒಮ್ಮೆ ಹೊಂದಿಸಿ ಬೇರೆ ಕ್ವಶನ್ ಕೇಳ್ಬಿಟ್ಟಂದ್ರೆ ತಲೆ ಜಪ್ಪಂತದ ಒಮ್ಮೆ. ಅದಕ್ಕೆ ಭಾಳ ಸೂಕ್ಷ್ಮ ಇರ್ತಾವೆ ಪ್ರತಿಯೊಂದು ಅಂಶನೂ. ನೋಡ್ರಿ, ಕೇಳುವಿಕೆ ಮತ್ತು ಓದುವಿಕೆ ಇವು ಎರಡರಿಂದ ನಾವು ಏನು ಮಾಡ್ತೀವಿ ರೀ? ಓದ್ತೀವಿ. ಬಾಯಿಂದ ಅಂದ್ರೆ ಕಣ್ಣಿನಿಂದ ಓದುವುದು ಮತ್ತು ಕಿವಿಯಿಂದ ಏನು ಆಲಿಸ್ತೀವಲ್ಲ, ಆ ಆಲಿಸುವಿಕೆ ಮತ್ತು ಓದುವಿಕೆ ಪ್ರಕ್ರಿಯೆಗಳು ನಮ್ಮಲ್ಲಿ ಜ್ಞಾನವನ್ನು ಉಂಟು ಮಾಡ್ತಾವಲ್ಲ, ಅದನ್ನು ನಾವು ಸ್ವೀಕೃತಿ ಅಂತ ಕರಿತೀವಿ. ಅಂದ್ರೆ ಜ್ಞಾನವನ್ನು ಪಡ್ಕೋತೀವಿ. ಆ ಎರಡು ಸ್ಕಿಲ್ಗಳ ಮೂಲಕ ಜ್ಞಾನವನ್ನು ಪಡ್ಕೋತೀವಿ. ಇನ್ನು ಬರವಣಿಗೆ ಮತ್ತು ಹೇಳುವಿಕೆಯಿಂದ, ಬರವಣಿಗೆ ಮತ್ತು ಏನು ಮಾತನಾಡೋದ್ರ ಮೂಲಕ ನಾವು ಹೇಳ್ತೀವಲ್ಲ, ಹೌದಾ? ಈಗ ಲಿಸ್ನಿಂಗ, ಸ್ಪೀಕಿಂಗ್ ಮಾತನಾಡುವುದರ ಮೂಲಕ ಮತ್ತು ಬರವಣಿಗೆಯ ಮೂಲಕ, ಮಾತನಾಡುವಿಕೆ ಮತ್ತು ಬರವಣಿಗೆ ಇವು ಎರಡೂಗಳನ್ನು ನಾವೇನು ಮಾಡ್ತೀವಿ? ಉತ್ಪಾದಕಗಳಂತೆ ಹೊರಗೆ ಹಾಕ್ತೀವಿ. ಅಂದ್ರೆ ನಾವು ತಿಳ್ಕೊಂಡಿದ್ದನ್ನು, ಕೇಳಿದ್ದು ಮತ್ತು ಓದಿದ್ದನ್ನು ಮಾತನಾಡುವುದರ ಮೂಲಕ ಮತ್ತು ಬರವಣಿಗೆಯ ಮೂಲಕ ನಾವು ಹೊರ ಹಾಕ್ತೀವಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಟ್ರಿಕ್ ಮೂಲಕ ಹೇಳ್ಕೊಟ್ಟೇನ್ರಿ. ಇದನ್ನು ನೆನಪಾರಬೇಡ್ರಿ, ಯಾಕಂದ್ರೆ ಭಾಳ ಸಲ ಇದ್ರ ಮ್ಯಾಗ ಕ್ವಶನ್ ಆಗ್ತಾವ. ಒಮ್ಮೊಮ್ಮೆ ಪ್ಯಾರಾಗಟ್ಲೆ ಕ್ವಶನ್ ಕೇಳ್ತಾನೆ, ಪಟಕ್ಕಂತ ಆನ್ಸರ್ ಮಾಡಕ್ಕೆ ಬರಂಗಿಲ್ಲ. ಆವಾಗ ನಮಗೆ ಕ್ಲಿಷ್ಟ ಆಗ್ತೈತಿ. ಇದಂತೂ ಸರಳ ಐತಿ, ಒಂದೇ ಮಾತನಾಗ ನಾ ಹೇಳಿ ಮುಂದೆ ಹೋಗ್ಬೋದಿತ್ತು. ಬಟ್ ಹಂಗಿರಂಗಿಲ್ಲ ರೀ. ಅದು ಸಾಮಾನ್ಯ ಅರ್ಥದಲ್ಲಿ ಆಲಿಸುವಿಕೆ ಗೊತ್ತೈತಿ, ಬಟ್ ಇದು ಕೇಳಿದ್ದೆ ಅದರ ಉದ್ದೇಶ ರೀ. ಇಲ್ಲಿ LSRW ಮೇಲೆ ಕ್ವಶನ್ ಆಗ್ಯದ ಅಂತ ಅರ್ಥ ಇರಿದು. ಬೋಧನಾ ಕೌಶಲ್ಯಗಳ ಮೇಲೆ ಪ್ರಶ್ನೆ ಆಗೈತೆ ಅಂತ ಅರ್ಥ. ನೋಡಿ ಎಷ್ಟು ಚಂದದ ಪ್ರತಿಯೊಂದು ಕ್ವಶನ್ನು. ನೆಕ್ಸ್ಟ್ ಕ್ವಶನ್,
ನಾಡು ನುಡಿಯ ಪರಂಪರೆ ಸಾಹಿತ್ಯ ಸಂಸ್ಕೃತಿಯ ಅರಿವನ್ನು ಮೂಡಿಸುವುದು ಸಾಹಿತ್ಯಿಕ ಉದ್ದೇಶ. ಇದು ನೋಡಿ ಎಷ್ಟು ಚಂದ ಐತಿ. ಅಲ್ಲಿ ಭಾಷೆಯನ್ನು ಕಲಿಸುವುದು ಭಾಷಿಕ ಉದ್ದೇಶ ಆದ್ರೆ ಇಲ್ಲಿ ನಾಡು ನುಡಿ ಪರಂಪರೆ ಸಾಹಿತ್ಯ ಸಂಸ್ಕೃತಿಯನ್ನು ಅರಿವನ್ನು ಮೂಡಿಸುವುದು ಸಾಂಸ್ಕೃತಿಕ ಉದ್ದೇಶ. ಎಷ್ಟು ಚಂದ ನೋಡ್ರಿ ಕ್ವಶನ್ ಪೇಪರ್. ಆ ಕ್ವಶನ್ಗಳನ್ನು ಓದೋ ಮುಂದೆ ಆನಂದದಿಂದ ಓದ್ಬೇಕು ನಾವು. ಪ್ರಶ್ನೆಯನ್ನು ಯಾವುದೇ ಒಂದು ಪ್ರಶ್ನೆಯನ್ನು ಓದಾಕತ್ತೀವಿ ಅಂದ್ರೆ ಬ್ಯಾಸರಕ್ಕೆ ಕಾಟಾಚಾರಕ್ಕೆ ಓದಬಾರ್ದು. ಆನಂದದಿಂದ ಉತ್ಸಾಹದಿಂದ ಓದ್ಬೇಕಂದ್ರೆ ಅದು ನಮಗೆ ಎಷ್ಟು ಜಲ್ದಿ ಅರ್ಥ ಆಗ್ತಾವೆ ನೋಡ್ರಿ. ಆರಾಮಾಗಿ ನಾವು ಈ ರೀತಿ ಕ್ವಶನ್ಗಳನ್ನ ಓದ್ಕೋಬೋದು. ನೋಡೋಣ ಮತ್ತು ಗ್ರಾಮರ್ ಮೇಲೆ ಯಾವ ರೀತಿ ಕ್ವಶನ್ ಆಗ್ಯಾವ, ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಆಯಿತು. ಇನ್ನು ಕನ್ನಡ ವ್ಯಾಕರಣದ ಮೇಲೂ ಯಾವ್ಯಾವ ರೀತಿ ಭಾಳ ಚಂದ ಕೇಳ್ತಾನೆ ರೀ ವ್ಯಾಕರಣದ ಮೇಲೆ ಕ್ವಶನ್ಗಳನ್ನು ನೋಡ್ರಿ ಇಲ್ಲಿ. ಓಕೆ, ಹಾಂ. ಎಳಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಇದು ವೃತ್ಯಾನುಪ್ರಾಸಕ್ಕೆ ಉದಾಹರಣೆ ಆಗ್ತದ. ಭಾಳ ಚಂದ ನೋಡ್ರಿ. ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಇಲ್ಲಿ ಒಂದು ಅಲಂಕಾರದಲ್ಲಿ ಅರ್ಥಾಲಂಕಾರ ಅಂತ ಬರ್ತೈತಿ, ಇನ್ನೊಂದು ರೂಪಕ ಅಲಂಕಾರ ಅಂತ ಬರ್ತದ. ಕ್ಷಮಸ್ರಿ, ಹೇಳು ಮುಂದೆ ಸ್ವಲ್ಪ ಇದು ಆಯ್ತಿದ್ದು. ಇದು ಏನಾದ್ರೂ ಇದು ಅಂತಂದ್ರೆ ಇದರ ಅರ್ಥ ಅಲಂಕಾರಕ್ಕೆ ನಾವು ಬಂದಾಗ ಎರಡು ಪ್ರಕಾರಗಳನ್ನು ಮಾಡ್ತೀವಿ. ಒಂದು ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ. ಪ್ರಸ್ತುತ ಈಗ ಸದ್ಯಕ್ಕೆ ಏನು ಕ್ವಶನ್ ಕ್ಯಾನಲ್ರಿ ಇದು ವೃತ್ಯಾನುಪ್ರಾಸ. ಇದು ಯಾವ ಭಾಗದಾಗ ಬರ್ತದೆ ರೀ? ಶಬ್ದಾಲಂಕಾರದ ಒಂದು ಪ್ರಕಾರದಾಗ ಬರ್ತದ. ಅಂತಂದ್ರೆ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಅಂತಂದ್ರೆ ಭಾಳ ಸಿಂಪಲ್ ರೀ. ಶಬ್ದದ ಒಂದು ಸೊಬಗಿನಿಂದ, ಶಬ್ದದ ಒಂದು ವಿಭಿನ್ನವಾಗಿರ್ತಕ್ಕಂಥ ಬಳಕೆಯಿಂದ ಕಾವ್ಯದ ಸೌಂದರ್ಯವನ್ನು ನಾವು ಹೆಚ್ಚು ಮಾಡಿದ್ರೆ ಅಂತಂದ್ರೆ ನಾವು ಅದನ್ನು ಏನಂತೀವಿ? ಶಬ್ದಾಲಂಕಾರ ಅಂತೀವಿ. ಮತ್ತು ಶಬ್ದ ಚಮತ್ಕಾರಗಳ ಮೂಲಕ ಅರ್ಥ ವೈಶಿಷ್ಟ್ಯತೆಯಿಂದ ಕೂಡಿರ್ತಕ್ಕಂಥ ಪದ್ಯಗಳನ್ನು ನಾವು ರಚನೆ ಮಾಡಿದ್ರೆ ಅದನ್ನು ಅರ್ಥಾಲಂಕಾರ ಅಂತ ಕರಿತೀವಿ. ಈ ಸದ್ಯಕ್ಕೆ ಇರೋದು ಎದುರಾಗೈತ್ರಿ ಇದು ಎಳಗಿಳ. ನೋಡ್ರಿ, ಎಳಗಿಳಗಳ ಬಳಗಗಳು ನಳನಳಿಸಿ ಬೆಳೆದು ಕಳವೆಯ ಎಳೆಯ ಕಾಳಿಗೆ ಎಳಸಿ ಬಂದವು. ಇದು ವೃತ್ಯಾನುಪ್ರಾಸಕ್ಕೆ ಸಂಬಂಧಪಟ್ಟಿದೆ. ಅಂದ್ರೆ ಈ ಒಂದು ಶಬ್ದಾಲಂಕಾರದಲ್ಲಿ ಅನುಪ್ರಾಸ, ಯಮಕ, ಚಿತ್ರಕವಿತ್ವ ಅಂಥೇಳಿ ನಾವು ಮತ್ತೆ 3 ಪ್ರಕಾರಗಳನ್ನಾಗಿ ಮಾಡ್ತೀವಿ. ಅಲ್ಲಿ ವೃತ್ಯಾನುಪ್ರಾಸಕ್ಕೆ ಸಾಹಿತ್ಯದಲ್ಲಿ ಅದರದ್ದೇ ಆಗಿರ್ತಕ್ಕಂಥ ಮಹತ್ವ ಇರುವುದನ್ನು ನಾವು ನೋಡ್ತೀವಿ. ಹೇಳಿನ್ರಿ, ಇದು ನಿಮಗೆ ಅಲಂಕಾರಕ್ಕೆ ಸಂಬಂಧಪಟ್ಟಂಥ ಕ್ಲಾಸ್ ಸಪ್ರೇಟಾಗೇ ಮಾಡೀನಿ. ನೀವು ಫ್ರೀ ಇದ್ದಾಗ ನೋಡ್ಕೋಬಹುದು ಅದನ್ನು. ಅಲಂಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಈಗಾಗಲೇ ಸುಮಾರು ಕ್ಲಾಸ್ಗಳನ್ನ ನಾನು ಹೇಳ್ತಾ ಬಂದೀನಿ. ಭಾಳ ಇದು ಒಂದು ಕ್ವಶನ್ ಬಂತಂತ ನಿಮಗೆ ಅಷ್ಟೇ ಹೇಳಿದೆ. ಈ ಅನುಪ್ರಾಸದಲ್ಲಿ ನಾವು 2 ಪ್ರಕಾರ ಮಾಡ್ತೀವಿ, ವೃತ್ಯಾನುಪ್ರಾಸ ಮತ್ತು ಛೇಕಾನುಪ್ರಾಸ ಅಂತೇಳಿ ಮಾಡ್ತೀವಿ. ವೃತ್ಯಾನುಪ್ರಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಸ್ತುತ ಪ್ರಶ್ನೆ ಇದು ಆಗ್ಯದ. ಓಕೆ, ಮತ್ತು ನೋಡೋಣ ನೆಕ್ಸ್ಟ್ ಕ್ವಶನ್ ಏನೈತಿ. ಸ್ಯಾನಿಟರಿ ಪದ ಕನ್ನಡಕ್ಕೆ ಯಾವ ಭಾಷೆಯಿಂದ ಬಂದಿದೆ? ಇದು ಇಂಗ್ಲಿಷ್ ಭಾಷೆಯಿಂದ ಬಂದಿರತಕ್ಕಂತಹ ಶಬ್ದ. ವಿದ್ಯಾರ್ಥಿ ಈ ಪದದಲ್ಲಿರುವ ಅಕ್ಷರಗಣ ತಗಣ ಬರ್ತದೆ. ಯಾವ ರೀತಿ ಗಣವನ್ನು ವಿಂಗಡಣೆ ಮಾಡಬೇಕು, ಗಣಾಕ್ಷರಗಳನ್ನು ಯಾವ ರೀತಿ ಗುರುತಿಸಬೇಕು, ಮಾತ್ರಾಗಣ ಅಂತಂದ್ರೇನು, ಅಂಶಗಣ ಅಂತಂದ್ರೇನು, ಅದರಲ್ಲಿ ಯಾವ ರೀತಿ ಪ್ರಕಾರಗಳನ್ನು ಮಾಡ್ತೀವಿ, ಸುಮಾರು ತರಗತಿಯಲ್ಲಿ ನಾನು ಹೇಳ್ತಾ ಬಂದೀನಿ. ನಿಮ್ಗೆ ಬೇಕಂತಂದ್ರೆ ಆ ಒಂದು ಕ್ಲಾಸ್ಗಳು ಇಲ್ಲೇ ನನ್ನ ಚಾನಲ್ನಾಗ ಅದಾವು, ಬೇಕಾದಾಗ ನೀವು ಕೇಳ್ಕೋಬಹುದು. ಎಸ್, ನೆಕ್ಸ್ಟ್ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಪದಗಳ ಗುಂಪು ಅಂತಂದ್ರೆ ಮೈಮುಚ್ಚು, ಕಣ್ದೆರೆ, ಕಂಗೆಡು. ಮೈಮುಚ್ಚು, ಕಣ್ದೆರೆ, ಕಂಗೆಡು ಈ ಪದಗಳು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗಿರ್ತಕ್ಕಂಥ ಪದಗಳ ಗುಂಪಾಗಿದೆ. ಸರ್ ಹಂಗಂತಂದ್ರೆ ಕ್ರಿಯಾ ಸಮಾಸ ಅಂತಂದ್ರೆ ಏನ್ರಿ ಹೇಳಿದ್ರಿ? ಮೈಮುಚ್ಚು, ಕಣ್ದೆರೆ, ಕಂಗೆಡು ಈ ಪದಗಳು ಎಲ್ಲವೂ ಯಾವ ಸಮಾಸಕ್ಕೆ ಉದಾಹರಣೆ ಅಂತಂದ್ರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಭಾಳ ಸಿಂಪಲ್. ಇದರ ಒಂದು ಸೂತ್ರ ಏನ್ರಿ ಅಂತಂದ್ರೆ ಈಗ ನೋಡ್ರಿ, ಪೂರ್ವ ಪದ ಮತ್ತು ಉತ್ತರ ಪದ ಅಂತೇಳಿ ನಾವು 2 ಭಾಗ ಮಾಡ್ತೀವಿ. ಇದಂತರೂ ಕಾಮನ್ ಆಗಿರ್ತಕ್ಕಂಥ ವಿಷಯ ಗೊತ್ತೈತಿ. ಪೂರ್ವ ಪದವು ನಾಮವಾಚಕವಾಗಿದ್ದು ಉತ್ತರ ಪದವು ಕ್ರಿಯಾವಾಚಕವಾಗಿದ್ದು ಉತ್ತರ ಪದದ ಅರ್ಥ, ಇಲ್ಲಿ ಪೂರ್ವ ಪದದ ಅರ್ಥ ಅಲ್ಲ, ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥ ಸಮಾಸಕ್ಕೆ ನಾವೇನಂತ ಕರಿತೀವಿ? ಕ್ರಿಯಾ ಸಮಾಸ ಅಂತ ಕರಿತೀವಿ. ಉದಾಹರಣೆಗೆ ವಿಷವನ್ನು ಕಾರು, ವಿಷಕಾರು. ತದನಂತರ ಕೈಯನ್ನು ಕೊಟ್ಟಳು, ಕೈ ಕೊಟ್ಟಳು. ಭಾಳ ಸಲ ಕ್ವಶನ್ ಆಗಿದ್ರಿ ಇದನ್ನು. ಆಮೇಲೆ ಮತ್ತೆ ಉದಾಹರಣೆಗೆ ನಾವು ನೋಡ್ಕೊಳ್ಳೋದಾದ್ರೆ ಕಣ್ಣನ್ನು ಮುಚ್ಚಿ, ಕಣ್ಮುಚ್ಚಿ, ಕಣ್ದೆರೆ, ಕಂಗೆಡು. ತದನಂತರ ಸತ್ಯ ನುಡಿ, ಹಾಲು ಕುಡಿ, ಮೈದಡವು ಈ ಎಲ್ಲ ಉದಾಹರಣೆಗಳು ಅದಕ್ಕೆ ಬರ್ತಾವ್ರಿ? ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗ್ತಾವ. ಸಮಾಸಗಳಲ್ಲಿ ನಾವು ಪೂರ್ವ ಪದ ಪ್ರಧಾನವಾಗಿರ್ತಕ್ಕಂಥ ಸಮಾಸ, ಉತ್ತರ ಪದ ಪ್ರಧಾನವಾಗಿರ್ತಕ್ಕಂಥ ಸಮಾಸ, ಉಭಯ ಪದ ಪ್ರಧಾನವಾಗಿರ್ತಕ್ಕಂಥ ಸಮಾಸ ಅಂಥೇಳಿ ಮಾಡ್ತಾ ಬರ್ತೀವಿ. ಅದೇ ರೀತಿಯಾಗಿ ತತ್ಪುರುಷ, ಕರ್ಮಧಾರೆಯ, ದ್ವಿಗು, ಕ್ರಿಯಾ, ಗಮಕ, ಅಂಶಿ, ಬಹುರ್ವಿ ಸಮಾಸ ಅಂತೇಳಿ ಈ ರೀತಿ ಅದರ ಪ್ರಕಾರಗಳನ್ನು ನಾವು ಮಾಡ್ತಾ ಬಂದಾಗ ಪ್ರತಿಯೊಂದರದ್ದು ಅದರದೇ ಆಗಿರ್ತಕ್ಕಂಥ ವಿಷಯ ಮತ್ತು ಪ್ರಾಮುಖ್ಯತೆ ಇರುವುದನ್ನು ನಾವು ಸಮಾಸದ ಒಂದು ಚಾಪ್ಟರ್ನಲ್ಲಿ ನೋಡ್ತಾ ಹೋಗ್ತೀವಿ. ಮತ್ತು ಟೈಮ್ ಸಿಕ್ಕಾಗ ಒಂದು ಸಮಾಸದ ಬಗ್ಗೆ ಈಗಾಗಲೇ ಕ್ಲಾಸ್ ಮಾಡಿ ನೋಡ್ಕೋಬಹುದು. ಮತ್ತೆ ಬೇಕಾದ್ರೆ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ಕೋತ ಹೋಗುವಂತ. ಓಕೆ, ನೆಕ್ಸ್ಟ್ ಇದು ನೋಡ್ರಿ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಇದು ಸಾಮಾನ್ಯ ವಾಕ್ಯ. ಬಹಳ ಸಿಂಪಲ್ ಐತ್ರಿ. ಈ ವಾಕ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ವಿಚಾರವನ್ನು ನೋಡೋದಾದ್ರೆ
ನೋಡ್ರಿ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವೀರೇಶ್ವರ ಪಾಠಕ್ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಕ್ಲಿಯರ್ಯಾ? ಅಂದ್ರೆ ಇದರ ಅರ್ಥ ಏನ್ರಿ? ವಾಕ್ಯದಲ್ಲಿ ನಾವು 3 ಪ್ರಕಾರಗಳನ್ನ ಮಾಡ್ತೀವಿ. ಒಂದು ಸಾಮಾನ್ಯ ವಾಕ್ಯ, ಇನ್ನೊಂದು ಮಿಶ್ರ ವಾಕ್ಯ, ಇನ್ನೊಂದು ಸಂಯೋಜಿತ ವಾಕ್ಯ ಅಂತ ಮಾಡ್ಕೊತ ಬರ್ತೀವಿ. ಅಂದ್ರೆ ಹೊಸಗನ್ನಡದ ಪ್ರಕಾರ ಇದು. ಸಾಮಾನ್ಯ ವಾಕ್ಯದಲ್ಲಿ ಅಂದ್ರೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ವಾಕ್ಯಗಳು ಪೂರ್ಣಗೊಳ್ತಿದ್ರೆ ಅದನ್ನು ನಾವು ಸಾಮಾನ್ಯ ವಾಕ್ಯ ಅಂತ ಕರಿತೀವಿ. ಮಿಶ್ರ ವಾಕ್ಯ ಅಂತಂದ್ರೆ ವಿಭಿನ್ನ ವಾಕ್ಯಗಳು ಜೋಡಣೆ ಹೊಂದಿ, ವಿಭಿನ್ನ ವಾಕ್ಯಗಳು ಜೋಡಣೆ ಹೊಂದಿ. ಸರ್ ಹೆಂಗ್ರ? ಫಾರ್ ಎಕ್ಸಾಂಪಲ್ ಅಂತಂದ್ರೆ ಸಂಯೋಜಿತ ವಾಕ್ಯಕ್ಕೆ ಒಂದು ಉದಾಹರಣೆ ನಿಮಗೆ ಕೊಡ್ಬೇಕಂತಂದ್ರೆ ನೋಡ್ರಿ, ಒಂದು ಸಂಯೋಜಿತ ವಾಕ್ಯ ಹೆಂಗಿರ್ತದ? ಒಂದು ಸೆಂಟೆನ್ಸ್ ನಿಮಗೆ ಹೇಳ್ತೀನಿ. ಶ್ರೀರಾಮನ ಅಶ್ವಮೇಧ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು. ಆಗ ಆ ತೋಟದ ಕಾವಲು ಕಾಯುತ್ತಿದ್ದವನು ಅದನ್ನು ಕಟ್ಟಿ ಹಾಕಿದ್ದನು. ಆದ್ದರಿಂದ ಅವನ ಕುದುರೆಯ ಕಾವಲ ಭಟರು ಹಿಡಿದುಕೊಂಡು ಹೋದರು. ಇಷ್ಟೆಲ್ಲ ವಾಕ್ಯಗಳು ಸೇರಿದ್ರೂ ಸಂಯೋಜನೆಗೊಂಡವ್ರಿ. ಒಂದೊಂದು ವಾಕ್ಯಗಳು ಬೇರೆ 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 ವಿಭಿನ್ನ ವಾಕ್ಯಗಳು ಒಳಗೊಂಡು ಸಂಯೋಜನೆಯನ್ನು ಹೊಂದಿ ಏನಾಗ್ಯಾವ್ರಿ? ಅದು ಒಂದು ಸಂಯೋಜಿತ ವಾಕ್ಯವಾಗ್ಯದ. ಭಾಳ ಸಿಂಪಲ್ ಇರ್ತಾವೆ, ಸ್ವಲ್ಪ ನಾವು ತಿಳ್ಕೊತ ಹೋಗ್ಬೇಕಷ್ಟೇ. ಸಂಯೋಜಿತ ವಾಕ್ಯಕ್ಕೆ ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಖಾನಾ ದೇಶವು ಮಲೇರಿಯಾದ ತವರೂರೆನಿಸಿತ್ತು. ಆದ್ದರಿಂದ ವಿಶ್ವೇಶ್ವರಯ್ಯನವರು ಅಲ್ಲಿ ಮಲೇರಿಯಾದಿಂದ ಬಳಲಬೇಕಾಯಿತು. ಈ ಕಾರಣದಿಂದಲೇ ಅವರು ಅಲ್ಲಿಂದ ವರ್ಗ ಮಾಡಿಕೊಂಡರು. ನೋಡ್ರಿ, 3ರಿಂದ 4 ವಾಕ್ಯಗಳದಾವ. ಆದ್ರೆ ಈ ಮೇಲಿನ ವಾಕ್ಯ ಅಂದ್ರೆ ನಾ ಈ ಸದ್ಯ ಏನು ಓದಿದ್ನಲ್ಲ, ಆ ವಾಕ್ಯದಲ್ಲಿ 3-4 ವಾಕ್ಯಗಳಿದ್ರು. ಆ ವಾಕ್ಯಗಳು ಒಂದಕ್ಕೊಂದು ಸಂಯೋಜನೆ ಹೊಂದಿವೆ. ಹೆಂಗ್ರಿ ಅಂತಂದ್ರೆ ನೋಡ್ರಿ, ಖಾನಾ ದೇಶವು ಮಲೇರಿಯಾದ ತವರೂರೆನಿಸಿತ್ತು. ಆದ್ದರಿಂದ ವಿಶ್ವೇಶ್ವರಯ್ಯನವರು ಅಲ್ಲಿ ಮಲೇರಿಯಾದಿಂದ ಬಳಲಬೇಕಾಯಿತು. ಈ ಕಾರಣದಿಂದಲೇ ಅವರು ಅಲ್ಲಿಂದ ವರ್ಗಗೊಂಡರು ಅಂತಕ್ಕಂಥ ಅರ್ಥ ಒಂದೇ ಐತ್ರಿ. ಆದ್ರೆ ಅದ್ರ ಹಿಂದೆ ಎಷ್ಟು ಉಪವಾಕ್ಯಗಳು ಹೊಂದಿಕೊಂಡ ನೋಡ್ರಿ. ಅಂದ್ರೆ ಬೇರೆ ಬೇರೆ ಉಪವಾಕ್ಯಗಳೊಂದಿಗೆ ಹೊಂದಿಕೊಂಡಿರ್ತಕ್ಕಂಥ ವಾಕ್ಯಗಳನ್ನು ನಾವು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಮಿಶ್ರ ವಾಕ್ಯಕ್ಕೆ ಬಂದ್ರೆ, ಮಿಶ್ರ ವಾಕ್ಯ ಅಂತಂದ್ರೆ ಏನ್ರಿ? ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರ್ತವ. ಒಂದು ಪ್ರಧಾನ ವಾಕ್ಯಕ್ಕೆ ಅಂದ್ರೆ ಒಂದು ಮೇನ್ ಆಗಿರ್ತಕ್ಕಂಥ ಒಂದು ವಿಷಯಕ್ಕೆ ಅಧೀನವಾಗಿದ್ದು ಅಂತಂದ್ರೆ ಅದನ್ನು ನಾವು ಮಿಶ್ರ ವಾಕ್ಯ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಪರೀಕ್ಷೆ ಮುಗಿಯಿತೆಂದು ತಂದೆಗೆ ಮಗನೇ ತಿಳಿಸಿದನು. ನೋಡ್ರಿ, ನಮ್ಮ ಪರೀಕ್ಷೆ ಮುಗಿಯಿತೆಂದು ಮಗನೇ ತಂದೆಗೆ ತಿಳಿಸಿದನು. ಟ್ವಿಸ್ಟ್ ಆದ ನೋಡ್ರಿ, ನೋಡಿದ ತಕ್ಷಣ ಗೊತ್ತಾಗ್ತಿತ್ತು ಇದು ಮಿಶ್ರ ವಾಕ್ಯ ಅಂತೇಳಿ. ಎಷ್ಟು ಚೆನ್ನಾಗೈತೆ ನೋಡ್ರಿ ಇದು. ಈ ರೀತಿ ನಾವು ವಾಕ್ಯಗಳಿಗೆ ಸಂಬಂಧಪಟ್ಟಂಥ ಪ್ರಕಾರಗಳ ನೋಡ್ಕೋತ ಹೋಗ್ಬೋದು. ಮತ್ತೆ ಟೈಮ್ ಸಿಕ್ತು ಅಂದ್ರೆ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡ್ಕೋತ ಹೋಗುವಂತ. ಓಕೆ, ನೆಕ್ಸ್ಟ್ ಮತ್ತೇನಾದರೂ ಕೇಳ ನೋಡೋಣ. ಇದ್ರಾಗ ಹೊಂದಿಸಿ ಬರೀ ಮೇ ಬಿ ಇದು ಪದ್ಯ ಭಾಗದಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇರ್ಬೋದು. ಪದ್ಯದಾಗ ಕೇಳ್ರಿ ಇದನ್ನು. ನೋಡೋಣ ಏನು ಸಿಂಪಲ್ ಇರ್ಬೋದು ಅಂತ ಅನಿಸ್ತದೆ. ಏನಿರ್ಬೋದು ಇದು? ನೆತ್ತರು ರಕ್ತ ಅಂದ್ರೆ ಅದರ ಅರ್ಥ, ಪದಗಳ ಅರ್ಥ ಅದಾವ್ರಿ, ನೋಡ್ಕೊಂಬಿಡೋಣ. ಚಹರೆ ಅಂತಂದ್ರೆ ಏನ್ರಿ? ಚಹರೆ ಲಕ್ಷಣ ಅಂದ್ರೆ ನೋಡ್ರಿ, ಚಹರೆ ನೋಡಿನೇ ಹೇಳ್ತೀವಿ ಅಂದ್ರೆ ಲಕ್ಷಣ ನೋಡಿ ಅನ್ನೋ ಗುರುತಿಸುವುದು. ಇನ್ನು ಪಣ ಅಂತಂದ್ರೆ ಪ್ರತಿಜ್ಞೆ. ಬಸಿರು ಅಂತಂದ್ರೆ ಏನ್ರಿ? ಹೊಟ್ಟೆ. ನೋಡ್ರಿ ಎಷ್ಟು ಚೆನ್ನಾಗದ ಶಬ್ದಗಳು. ಓಕೆ, ಇಲ್ಲಿ ನೋಡ್ರಿ, ಇವುಗಳಲ್ಲಿ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ. ಕಂದ ಪದ್ಯವು 4 ಸಾಲಿನ ಪದ್ಯವಾಗಿದೆ. ಎಸ್, 100% ಕರೆಕ್ಟ. ವೃತ್ತಗಳು 4 ಸಾಲಿನ ಪದ್ಯವಾಗಿರುತ್ತವೆ. 100%. ತ್ರಿಪದಿಗಳು 3 ಸಾಲಿನಿಂದಿರ್ತಾವ. ಇದನ್ನು ಕರೆಕ್ಟ್ ಐತಿ. ವಚನವು 8 ಸಾಲಿನ ಪದ್ಯವಾಗಿದೆ. ಇದು ಹೇಳಿಕೆ, ತಪ್ಪಾಗಿರುವ ಹೇಳಿಕೆ ಇದೇ ಆಗ್ತೈತಿ. ಆಪ್ಷನ್ ಸಂಖ್ಯೆ 4. ತೆಂಕಣ ಪದದ ಅರ್ಥ ಇದು ದಕ್ಷಿಣ ಆಗ್ತದ. ರಸ ಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಛಂದೋ ಪ್ರಕಾರಗಳು ಯಾವಂತಂದ್ರೆ ಕಂದ, ವೃತ್ತ, ತ್ರಿಪದಿ, ವಚನ. ಎರಡೂ ಮೇ ಬಿ ಸಪ್ರೇಟ್ನಾಗನೇ ನಾನು ಹೈಸ್ಕೂಲ್ ಹುಡುಗರ ಸಂಬಂಧ, ಆಮೇಲೆ ಈಗ ಗ್ರಾಮರ್, ಕನ್ನಡ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಸಪ್ರೇಟ್ ಆಗಿರ್ತಕ್ಕಂಥ ಕ್ಲಾಸ್ಗಳನ್ನ ಪ್ರೊವೈಡ್ ಅಲ್ಲಿ ಹೇಳ್ಕೊತ ಬಂದಿದ್ದೆ. ನೀವು ಎಲ್ಲಿಂದ ಚಾಲೂ ಮಾಡೀನಿ ಅಂತಂದ್ರೆ ಅಲ್ಲಿ ಮೂಲಾಕ್ಷರಗಳಿಂದ ಚಾಲೂ ಮಾಡಿ ಅಲಂಕಾರದವರೆಗೂ ಕ್ಲಾಸ್ಗಳನ್ನ ತಂದು ನಿಲ್ಸೀನಿ. ಭಾಳ ಆದ್ರೆ ಒಂದಿಷ್ಟು ಟಾಪಿಕ್ಗಳು ಇನ್ನೂ ಉಳ್ದಾವ. ಮ್ಯಾಕ್ಸಿಮಮ್ 70% ಗ್ರಾಮರಲ್ಲಿ ನಿಮ್ಗೆ ಬೇಕಂದ್ರೆ ಬೇಕಾದಾಗ ನೀವು ಅದನ್ನು ವಾಚ್ ಮಾಡ್ಕೋಬೇಕಂದ್ರೆ ತುಂಬ ಜನ ವಿದ್ಯಾರ್ಥಿಗಳನ್ನು ಕಮೆಂಟ್ ಮಾಡಿದ್ರು. ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು, ಆಮೇಲೆ PUC ವಿದ್ಯಾರ್ಥಿಗಳು, ಸರ್ ಗ್ರಾಮರ್ ಸೆಕ್ಷನ್ ನಮಗೆ ಸಿಂಪಲ್ ಆಗಿರ್ತಕ್ಕಂಥ ವಿಧಾನದ ಮೂಲಕ ತಿಳಿಸ್ರಿ. ಯಾಕಂದ್ರೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ನ ಓದ್ತಿರ್ತಾವೆ ಹುಡುಗರು, ಡಿಗ್ರಿ ಹುಡುಗರು ಓದ್ತಿರ್ತಾವ. ತದನಂತರ ಬೇರೆ ಬೇರೆ PUC ಮುಗಿದ ತಕ್ಷಣ ಮಕ್ಕಳು ಏನು ಓದ್ತಿರ್ತಾವೆ. ಅವರಿಗೆ ಅನುಕೂಲಕರ ಆಗಲಿ ಅಂತೇಳಿ ನಾನು ಒಂದು ಸುಮಾರು 30 ಕ್ಲಾಸ್ಗಳನ್ನು ಕನ್ನಡ ವ್ಯಾಕರಣದ ಮೇಲೆ ಮಾಡೀನಿ. ಸಪ್ರೇಟಾಗಿ ಮಾಡೀನಿ. ಮೂಲಾಕ್ಷರಗಳಿಂದ ಹಿಡ್ಕೊಂಡು ಗ್ರಾಮರ್ ಭಾಗವನ್ನು ಹಿಡ್ಕೊಂಡು, ಆಮೇಲೆ ಛಂದಸ್ಸಿನಿಂದ ಹಿಡ್ಕೊಂಡು ಅಲಂಕಾರತನೂ ನಾನು ಅಲ್ಲಿವರೆಗೂ ಕ್ಲಾಸ್ಗಳನ್ನು ಸುಮಾರು 30-35 ಕ್ಲಾಸ್ಗಳದಾವ. ನೀವು ದಿನಕ್ಕೆ ಒಂದೊಂದು ಕ್ಲಾಸ್ ಟೈಮ್ ಸಿಕ್ಕಾಗ ರಿವಿಷನ್ ಮಾಡಿದ್ರೆ ಎಷ್ಟೋ ಗೊತ್ತಾಗ್ತದೆ. ಪ್ರತಿಯೊಂದು ಕ್ವಶನ್ಗೂ ನಿಮ್ಗೆ ಅಲ್ಲಿ ಉತ್ತರ ಸಿಗ್ತಾ ಬರ್ತದ. ಭಾಳ ಚಂದ ಐತ್ರಿ ಕ್ವಶನ್ ಇದು. ರಸಕವಿತ್ವ ಒಂದೇ ಆದರೂ ಅದರ ರಚನೆಗೆ ಬಳಕೆಯಾಗುತ್ತಿರುವ ಛಂದೋ ಪ್ರಕಾರಗಳು ಕಂದ, ವೃತ್ತ, ತ್ರಿಪದಿ, ವಚನ. ಓಕೆ, ಇದು ಸಾಕು. ಇಷ್ಟಾಕಂದ್ರೆ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆಗಳು ಇವು ಆಗ್ತವೆ. ಇದಂತರೂ ಓದ್ಕೊಂಡು ನೀವು ಹಾಕ್ತೀರಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದಾದ. ನೆಕ್ಸ್ಟ್ ಮತ್ತೇನಾದರೂ
ಹಾಂ, ಇಲ್ಲಿ ನೋಡ್ರಿ, ತರುವಾಯ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಇದು ಸಾಮಾನ್ಯಾರ್ಥಕ ಅವ್ಯಯಗಳಲ್ಲಿ ಬರ್ತಾವ್ರಿ. ಅವ್ಯಯಗಳಲ್ಲಿ ಅಲ್ಲಿ ನಾವು ನೋಡ್ತಾ ಹೋದಾಗ ಬರ್ತಾವ್ರಿ. ಸಾಮಾನ್ಯಾವ್ಯಯ, ಅನುಕರಣಾವ್ಯಯ, ಈ ರೀತಿ ಬರ್ತಾ ಹೋಗ್ತಾವೆ. ಪ್ರಕಾರಗಳನ್ನ ಮಾಡ್ತಾ ಹೋಗ್ತೀವಿ. ತರುವಾಯ ಅಂತಕ್ಕಂಥ ಪದ ಸಾಮಾನ್ಯಾರ್ಥಕ ಅವ್ಯಯಕ್ಕೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಮತ್ತೆ ಇಲ್ಲಿ ನೋಡ್ರಿ, ಎಷ್ಟು ಟ್ವಿಸ್ಟ್ ಐತೆ ಕ್ವಶನ್. ಇವರು ನಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಹೋಗಿಸಿ ಬುಟ್ಟಿ ಹಣಿಯುವುದಿಲ್ಲ. ಇಲ್ಲಿ ಇವರು ಎಂಬ ಪದ ಸರ್ವನಾಮ ಆಗ್ತದ. ಅವರು, ಇವರು ಸಿಂಪಲ್ ಆಗಿರ್ತಕ್ಕಂಥ ಅರ್ಥ. ಮತ್ತೆ ಓಕೆ, ಇಷ್ಟು ಪ್ರಶ್ನೆಗಳು ಇಲ್ಲಿಂದ ನಮಗೆ ಕಂಡು ಬರ್ತಾವ. ಸುಮಾರು ಪ್ರಶ್ನೆಗಳನ್ನ ಚರ್ಚೆ ಮಾಡೀವಿ, ಹಲವಾರು ವಿಷಯಗಳನ್ನ ತಿಳ್ಕೊಂಡಿವಿ. ಈಗ ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡೋಣ, ಪೇಪರ್ ಸೆಕೆಂಡ್ನಲ್ಲಿನೇ ಇನ್ನೊಂದು ಭಾಗ ಬರ್ತದೆ ಕನ್ನಡನೇ. ಯಾವುದ್ರಿ, ಈಗ ಪೇಪರ್ ಫಸ್ಟ್ ಇಂಗ್ಲೀಷ್ ಬರೆದು ಪೇಪರ್ ಸೆಕೆಂಡ್ ಯಾರು ಕನ್ನಡ ಬರೀತಿರಲ್ಲ, ಅಲ್ಲಿನೂ ನಮ್ಮ ಕ್ವಶನ್ಗಳು ಪ್ರಾಕ್ಟೀಸ್ ಮಾಡೋಕೆ ಸಿಗ್ತಾವ. ಆ ಒಂದು ಪ್ರಶ್ನೆ ಪತ್ರಿಕೆಯ ಮೂಲಕ ನಾವು ಹಲವಾರು ವಿಷಯಗಳನ್ನ ಕಲೆ ಹಾಕ್ತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ. ಮತ್ತೆ ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡೋಣ ರೀ, ಮತ್ತೆಷ್ಟು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ತಮಗೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಈ ಒಂದು ತರಗತಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡಕತ್ತೀನಿ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.